ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಹಬ್ಬದ ದಿನದ ವ್ಲಾಗ್. ಸೊ ಹಬ್ಬ ಇರೋದ್ರಿಂದ ಬೆಳಿಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಹೊಸಲು ಪೂಜೆ ಮಾಡ್ತಾಯಿದ್ದೀನಿ. ಸೊ ಪ್ರತಿ ಸಲ ಹಬ್ಬದ ದಿನ ಬಾಗಿಲೆಲ್ಲ ತೊಳೆದು ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕ್ಕೊಂಡು ಡೆಕೋರೇಟಿವ್ ಆಗಿ ಮಾಡ್ತಿದ್ದೆ. ಬಟ್ ಈ ಸಲ ಅಷ್ಟೊಂದು ಮಾಡೋಕ್ಕೆ ಹೋಗಲಿಲ್ಲ. ನಾನು ಹುತ್ತ ಪೂಜೆ ಮಾಡ್ಕೊಂಬರೋದಿತ್ತಲ್ವ, ಸೊ ಟೈಮ್ ಆಗುತ್ತೆ ಅಂತೇಳಿ ಹೊಸಲು ಪೂಜೆ ಮಾತ್ರ ಮಾಡ್ತಿದ್ದೀನಿ. ಹೊಸಲು ಪೂಜೆ ಮುಗಿಸ್ಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಈ ಥರ ತುಳಸಿ ಚಿಕ್ಕ ಚಿಕ್ಕದಾಗಿದ್ದರೆ ನನಗೆ ಇಷ್ಟ ಆಗುತ್ತೆ. ಈ ಪಾಟಿಗೆ ಸೆಟ್ ಆಗೋ ಥರ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ತುಂಬ ದೊಡ್ಡದಾಗಿದ್ದರೆ ನನಗೆ ಇಷ್ಟ ಆಗಲ್ಲ. ಸೊ ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಮಗನೂ ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಹುತ್ತ ಪೂಜೆಗೆ ಹೋಗೋಕ್ಕೆ ಪೂಜೆ ಸಾಮಾನು ರೆಡಿ ಮಾಡ್ಕೊತಾ ಇದ್ದೀನಿ. ಎಸ್ಪೆಷಲಿ ಈ ಗೌರಿ ಗಣೇಶ ಹಬ್ಬದ ದಿನ ಎಲ್ಲರೂ ಹುತ್ತ ಪೂಜೆ ಮತ್ತು ನಾಗರಕಟ್ಟೆ ಪೂಜೆ ಮಾಡ್ಕೊಂಬರ್ತಾರೆ. ಬಟ್ ನಮ್ಮನೆ ಆಚಾರದ ಪ್ರಕಾರ ನಾವು ಹುತ್ತ ಪೂಜೆ ಮಾತ್ರ ಮಾಡ್ಕೊಂಬರೋದು. ಅದು ನಮ್ಮ ಹೊಲ್ದ ಹತ್ರ ಇರೋ ಹುತ್ತಾಗೇ ಪೂಜೆ ಮಾಡೋದು. ಮುಂಚೆಯಿಂದನೂ ಇದೇ ಹುತ್ತಾಗೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ರಂತೆ. ಸೊ ಹಾಗಾಗಿ ನಾವು ಪ್ರತಿ ಸಲ ಇದೇ ಹುತ್ತಾಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ನಾನು ನನ್ನ ಮಗ ನನ್ನ ಹಸ್ಬೆಂಡು ಬಂದ್ವಿ ಹೊಲ್ದ ಹತ್ರ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮ ಮನೆ ಹತ್ತಿರದಲ್ಲೇ, ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲೇ ಒಂದು ಹುತ್ತ ಇದೆ. ಬಟ್ ಅಲ್ಲಿ ಯಾವತ್ತೂ ನಾವು ಪೂಜೆ ಮಾಡ್ಕೊಂಡಿಲ್ಲ. ಇಲ್ಲಿ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಬಟ್ ನನ್ನ ಹಸ್ಬೆಂಡು ಆ ಸೈಡ್ ತಿರ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳಿದ್ರು. ಅಂದರೆ ಪೂರ್ವದ ಕಡೆ ತಿರ್ಕೊಂಡು ಪೂರ್ವದ ಕಡೆ ಫೇಸ್ ಮಾಡಿ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ಡೈರೆಕ್ಷನ್ ಚೇಂಜ್ ಮಾಡಿದೆ. ಸೊ ನೆಮ್ಮದಿಯಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಈ ಹಬ್ಬದ ಟೈಮಲ್ಲಿ ಮತ್ತು ನಾವು ವಾರ ಮಾಡೋ ದಿನ, ಅಂದರೆ ನಾವು ಮನೇಲಿ ವಾರ ಮಾಡ್ತೀವಲ್ಲ, ಆ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡೋದ್ರಿಂದ ಎಷ್ಟು ನೆಮ್ಮದಿ ಸಿಗುತ್ತಲ್ಲ ಮನಸ್ಸಿಗೆ. ಸೊ ಪ್ರತಿ ಸಲ ನಾನು ಪೂಜೆ ಮಾಡಿದ ವಾರದ ದಿನ ಹೀಗೆ ಬೆಳಗ್ಗೆ ಬೇಗ ಎದ್ದು ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರನ್ನೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋದ್ರಿಂದ ಆವತ್ತಿನ ದಿನ ಫುಲ್ಲು ಏನೋ ಒಂಥರ ಫ್ರೆಶ್ನೆಸ್ಸು, ನೆಮ್ಮದಿ, ನಮ್ಮ ಸುತ್ತಲೂ ಏನೋ ಒಂದು ಪಾಸಿಟಿವಿಟಿ, ಗುಡ್ ವೈಬ್ಸು, ತುಂಬ ನೆಮ್ಮದಿಯಾಗಿರುತ್ತಲ್ವ. ಓಕೆ, ಇಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಪೂಜೆ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗನ ಕೈಯಲ್ಲಿಂದ ನನ್ನ ಹಸ್ಬೆಂಡ್ ಮಾಡಿಸ್ತಾ ಇದ್ದಾರೆ. ಪೂಜೆ ಎಲ್ಲ ನೀಟಾಗಿ, ಅದೇ ನಾನು ಹೇಳಿದ ರೀತಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾಯಿತು.
ಸೊ ಹೊಲ್ದತ್ರ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಕಳಶದ ಚಂಬು ದೀಪಗಳು ಇವೆಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡ್ ಕೈಲೇ ದೀಪ ಹಚ್ಚಿಸ್ದೆ. ಸೊ ಏನಪ್ಪ ಅಂದರೆ ಮನೇಲಿರೋ ಗಂಡು ಮಕ್ಕಳು ಅಥವಾ ಮನೆ ಯಜಮಾನ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಹಬ್ಬದ ಟೈಮ್ಗಳಲ್ಲೆಲ್ಲ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗನ ಕೈಲೇ ದೀಪ ಹಚ್ಚಿಸ್ತೀನಿ. ನಾರ್ಮಲಾಗಿ ಈ ವಾರ ಮಾಡಿದ ದಿನ ನಾನೇ ದೀಪ ಹಚ್ತೀನಿ, ನಾನೇ ಪೂಜೆ ಮಾಡ್ತೀನಿ. ಅವ್ರಿಗೆ ಸುಮ್ಮನೆ ನಮಸ್ಕಾರ ಹಾಕ್ಕೊಳಕ್ಕೆ ಹೇಳ್ತೀನಿ ಅಷ್ಟೇ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಆದಮೇಲೆ ಅಡುಗೆ ಮಾಡೋಕ್ಕೆ ಹೋದೆ. ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಅಡುಗೆ ಮಾಡುವಾಗ ನಾನಿಲ್ಲಿ ಪೂರ್ತಿ ರೆಸಿಪೀಸ್ನ ಶೇರ್ ಮಾಡ್ತಿಲ್ಲ, ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿನ್ನೆ ಹೀಗೆ ಮಾತಾಡ್ತಾ ನನ್ನ ಹಸ್ಬೆಂಡು ನನ್ನ ಮಗನ ಹತ್ರ ಕೇಳ್ತಿದ್ರು, ಏನು ಬೇಕು ಕಂದ ನಿನಗೆ ಸ್ವೀಟು ಅಂತ. ಅವ್ನು ಸುಮ್ಮನೆ ಹೇಳ್ದ ಜಾಮೂನ್ ಬೇಕು ಅಂತೇಳಿ. ಸೊ ಅವ್ನು ಕೇಳಿದ್ದಾನೆ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡು ಜಾಮೂನೇ ಮಾಡು ಅಂತೇಳಿ ಮಾಡಿಸ್ತಿದ್ದಾರೆ. ಆ್ಯಕ್ಚುಲಿ ಅವನು ಈ ಥರದ್ದೇನೂ ತಿನ್ನಲ್ಲ. ಜಾಮೂನು, ಪಾಯಸ, ಈ ಖಾರ ಕಲಸಿರೋ ಅನ್ನ, ಪುಳಿಯೋಗರೆ, ಚಿತ್ರಾನ್ನ ಆ ಥರದ್ದೇನೂ ತಿನ್ನಲ್ಲ. ಅವ್ನು ತಿಂದರೆ ವೈಟ್ ರೈಸ್ ತಿಂತಾನೆ, ಬಿಟ್ಟರೆ ಚಪಾತಿ ತಿಂತಾನೆ ಅಷ್ಟೇ. ಬಟ್ ಅವ್ನು ಕೇಳಿರೋದಕ್ಕೋಸ್ಕರ ಮಾಡಬೇಕು ಅಂತೇಳಿ ನನ್ನ ಹಸ್ಬೆಂಡ್ ಜಾಮೂನ್ ಮಾಡಿಸಿದ್ರು. ಆ್ಯಕ್ಚುಲಿ ಈ ಹಬ್ಬಕ್ಕೆ ಜಾಮೂನು ಪಾಯಸ ಅಲ್ಲ, ಒಬ್ಬಟ್ಟು ಮಾಡ್ತಿದ್ವಿ. ಅವನು ಜಾಮೂನ್ ಬೇಕು ಅಂದಿದ್ದಕ್ಕೆ ಒಬ್ಬಟ್ಟು ಸ್ಕಿಪ್ ಮಾಡಿ ಜಾಮೂನು ಮತ್ತು ಪಾಯಸ ಮಾಡಿದ್ವಿ. ಸೊ ಅಡುಗೆ ಎಲ್ಲ ಮಾಡಾಯಿತು. ನನ್ನ ಹಸ್ಬೆಂಡ್ ಊಟಕ್ಕೆ ಕೂತಿದ್ರು, ಬಡಿಸ್ತಿದ್ದೆ. ಈ ಹಬ್ಬದ ದಿನ ಉಪವಾಸ ಇದ್ದು ಹುತ್ತ ಪೂಜೆ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಸೊ ನಮ್ಮದು ಹುತ್ತ ಪೂಜೆ ಮಾಡ್ಕೊಂಬಂದು ಮನೇಲಿ ದೀಪ ಹಚ್ಚಿ ಎಲ್ಲ ಅಡುಗೆ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಉಪವಾಸ ಬಿಟ್ಟಿದ್ದಾಯಿತು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಮ್ಮ ಏರಿಯಾ ಗಣಪತಿ ಹತ್ರ ಪೂಜೆ ಇತ್ತು. ಸೊ ಪೂಜೆಗೆ ಇನ್ವೈಟ್ ಮಾಡಿದರು. ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೋದ್ವಿ ದೇವಸ್ಥಾನ ಹತ್ರ, ಅದೇ ಗಣಪತಿ ಇಟ್ಟಿರೋ ಹತ್ರ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಬಾಯ್.